ನನ್ನ ಹೆಸರು ಲಕ್ಷ್ಮಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಪುಲಿವೆಂದುಲ, ಕಡಪ ಡಿಸ್ಟ್ರಿಕ್ಟು. ಮದುವೆ ಆಗಿದ್ದೆಲ್ಲ ಆದೋನಿನಲ್ಲಿ ಒಂದು ಪುನರ್ಜನ್ಮ. ಯಾಕೆ ಅಂದರೆ PSSMನಲ್ಲಿ ಒಂದು ಸ್ಟೆಪ್ ಇಲ್ಲಕ್ಕೆ ಒಂದು ಪುನರ್ಜನ್ಮ ಕೊಟ್ಟಿದೆ ಆದೋನಿ, ಆಂಧ್ರ ಪ್ರದೇಶ. ಫಸ್ಟ್ ಆಫ್ ಆಲ್ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ನನ್ನ ಶತಕೋಟಿ ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ. ಅಮ್ಮ ಸ್ವರ್ಣಮಾಲಮ್ಮಗೆ ನನ್ನ ಆತ್ಮ ಪ್ರಣಾಮಗಳು ತಿಳಿಸ್ತಾ ಇದ್ದೀನಿ. ಯಾಕೆ ಅಂದರೆ ಈ ಫಿಸಿಕಲ್ ಲೈಫ್ನಲ್ಲಿ ಈ ಜನ್ಮದಲ್ಲಿ ಒಂದು ಆಧ್ಯಾತ್ಮಿಕ ಜನ್ಮ ಬರಲಿಕ್ಕೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರೇ ಮೂಲ ಕಾರ್ಯಕರ್ತರು ಪ್ರಪಂಚನಾಗ ಎಲ್ಲರಿಗೂ. ಸೊ ಇದು ನನ್ನ ಬಯೋಡೇಟಾ. 1999ನಲ್ಲಿ ಈ ಧ್ಯಾನದಲ್ಲಿ ಪ್ರವೇಶ ಆಗಿದ್ದೀನಿ. ಧ್ಯಾನಕ್ಕೆ ಬರಲಿಕ್ಕೆ ಮುಂಚೆ ನನ್ನ ಜೀವನ ಒಂದು ಅಜ್ಞಾನ, ಒಂದು ಕತ್ತಲು. ಯಾಕೆ ಅಂದರೆ ಕಂಪ್ಲೀಟ್ ನನ್ನ ಬಾಡಿ ಎಲ್ಲ ಕೊಲಾಪ್ಸ್ ಆಗಿಬಿಟ್ಟಿದೆ. ಆರ್ಥರೈಟಿಸ್, ರೊಮಟೈಡ್ ಆರ್ಥರೈಟಿಸ್ ಅಂಬೋ ಕಾಯಿಲೆಯಿಂದ, ಮೈಗ್ರೇನ್ ಹೆಡ್ಡೇಕು ಅದರಲ್ಲಿಂದ. ಅಂದರೆ ಸೊ ಆ ಕಾಯಿಲೆಗಳು ಯಾವ ಥರ ನನ್ನ ಮೈಂಡ್ ಸೆಟ್ ಆಗಿದೆ ಅಂದರೆ ಅದರಲ್ಲಿಂದ ನಾನು ಯಾಕೆ ಜೀವನ ಮಾಡಬೇಕು, ಸೂಸೈಡ್ ಮಾಡ್ಕೊಂಬೋನಾ, ನಡಿಲಕ್ಕೆ ಬರಲ್ಲ, ತಿನ್ಲಕ್ಕೆ ಬರಲ್ಲ. ಪ್ರತಿ ನನ್ನ ಫಿಸಿಕಲ್ ವರ್ಕು, ಈ ಫಿಸಿಕಲ್ ಬಾಡಿಗೆ ಏನಾದರೆ ಬೇಕಾಗ್ತದೋ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀನಿ. ಯಾಕಿರಬೇಕು ಅಂತ ಯೋಚನೆಗಳು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಮೈಂಡೆಲ್ಲ ಒಂದು ನೆಗೆಟಿವ್ ತುಂಬಿದೆ. ಇನ್ನು ಯಾಕೆ ಇರಬೇಕು ಅಂಬೋ ಕಾಲದ ಆ ಟೈಮಲ್ಲಿ PSSM ಒಂದು ಬಾಗಿಲು ತಟ್ಟು ನನ್ನ ಜೀವನದಲ್ಲಿ. ಬಟ್ ಎಲ್ಲರ ಥರನೇ ನನಗೂ ಕೂಡ ಒಂದು ನಂಬಿಕೆ ಇದ್ದಿಲ್ಲ. ಫಸ್ಟ್ ಆಫ್ ಆಲ್ ಇದು ನಿಜನಾ? ಉಸಿರಾಟನ ಗಮನಿಸಿದ್ರೆ ರೋಗ ಹೋಗುತ್ತೆ, ಉಸಿರಾಟನ ಗಮನಿಸಿದರೆ ನೀನೊಂದು ಎನ್ಲೈಟನ್ಮೆಂಟ್ ಆಗ್ತೀಯಿ, ಉಸಿರಾಟನಿಂದೇ ಏನು ಬೇಕೋ ಅದು ಜರುಗುತ್ತೆ, ಜೀವನ ಚೇಂಜ್ ಆಗುತ್ತೆ ಅಂತ ಅವರು ಹೇಳಿದ್ದು ಆಶ್ಚರ್ಯ ಆಯಿತು. ನೋಡೋಣ ಇದನ್ನ. ಯಾಕೆ ಅಂದರೆ ಕಾಯಿಲೆಯಿಂದ ಹೊರಗೆ ಬರಬೇಕು ಅಂತ ಹೇಳಿ ನಾನು ಮಾಡಿದ್ದು ಪೂಜೆ ಸುಮಾರು ಮಾಡಿರ್ತೀನಿ. ಏನು ಮಾಡಿದ್ರೇನು ನನ್ನ ಕಾಯಿಲೆ ಹೋಗಿಲ್ಲ ಆಗಲಿ, ನನಗಿನ್ನೂ ಸುಸ್ತಿ ಜಾಸ್ತಿ ಆಗಿದೆ. ಆ ಟೈಮಲ್ಲಿ PSSM ಜಸ್ಟ್ ನೋಡೋಣ ಅಂತ ಅದರಲ್ಲಿ ಒಂದು ಸ್ಟೆಪ್ ಇಡೋಣ. ಅವರು ಒಂದೇ ಹೇಳಿದರು, ನೀವು ಮಾಡಬೇಕು ಇದರಲ್ಲಿ ಪ್ರಾಕ್ಟಿಕಲಾಗಿ. ನೀವು ಮಾಡಿದರೆ ನಿಮ್ಮ ಕಾಯಿಲೆ ಹೋಗ್ತದೆ, ನೀವು ಮಾಡಲಿದ್ರೆ ಬರೀ ಕೇಳಿದರೆ ಏನೂ ಜರುಗೋದಿಲ್ಲ ಅಂತ ಹೇಳಿದ ತಕ್ಷಣ ನನ್ನ ಕಾಯಿಲೆ ಹೋಗ್ಲಿದ್ರೆ ಏನು ಮಾಡ್ತೀರಿ ಅಂತ ಕೇಳಿದೆ ನಾನು ಅವ್ರನ್ನ. ಹೋಗ್ಲಿದ್ರೆ ಬಿಟ್ಟುಬಿಡ್ರಿ ಮೇಡಮ್ ಅಂತ ಹೇಳಿದರು. ಹೋದರೆ ನೀವೇನು ಮಾಡ್ತೀರಿ ಅಂತ ಹೇಳಿದರು. ನಂಗೆ ಅನಿಸ್ತು ನನ್ನ ಕಾಯಿಲೆ ಹೋಗಿ ಆರ್ಥರೈಟಿಸ್ಲಿಂದ ಹೊರಗೆ ಬಂದು ಮೈಗ್ರೇನ್ ಹೆಡ್ಡೇಕ್ಲಿಂದ ಹೊರಗೆ ಬಂದರೆ ನಾನು ಮಾಡ್ಗಿ ಮೇಲೆ ಏರಿ ಪ್ರತಿ ಒಬ್ಬರಿಗೆ ಕೂಗ್ತೀನಿ, ಆನಾಪಾನಸತಿ ಧ್ಯಾನಕ್ಕೆ ಬನ್ನಿ, ಉಸಿರಾಟನ ಗಮನ ಮಾಡಿ ಧ್ಯಾನ ಮಾಡಿರಿ ಅಂತ ಪ್ರತಿ ಒಬ್ಬರಿಗೆ ಹೇಳ್ತೀನಿ ಸರ್ ಅಂತ ಜಸ್ಟಾಗಿ ಹೇಳಿದ್ದೀನಿ. ಅಂದರೆ ಅದು ಇವತ್ತು ಅನಿಸ್ತಾ ಇದೆ, ಅವತ್ತು ಏನಾದರೂ ಹೇಳಿದ್ದೀನೋ ಅದೇ ನಿಜ ಆಯಿತು ನನ್ನ ಜೀವನ. ಸೊ ಆಯಿತು, ಧ್ಯಾನಕ್ಕೆ ಬಂದಿದ್ದೀನಿ. 25 ಇಯರ್ಸ್ ಆಗೋಯ್ತು ಇವತ್ತಿಗೆ. ನೋ ಮೆಡಿಸಿನ್, ನೋ ಡಾಕ್ಟರ್. ಓಕೆ, ಅದೇ ಆಗೋಯ್ತು. ನೆಕ್ಸ್ಟ್ ಏನು ಜೀವನ? ನನ್ನ ಒಳಗ ನಾನು ಧ್ಯಾನಕ್ಕೆ ಬರ್ಲಿಕ್ಕೂ ಮುಂಚೆ ಜೀವನ ಹೇಗಿತ್ತು, ಧ್ಯಾನಕ್ಕೆ ಬಂದ ಮೇಲೆ ಜೀವನ ಯಾವ ಥರ ಇತ್ತು ಅಂತ ಹೇಳೋಕ್ಕೆ ಬ್ರಹ್ಮರ್ಷಿ ಪತ್ರಿಜಿ ಅವ್ರಲಿಂದ ತುಂಬಾ ಅವ್ರ ಮೂಲಕಲಿಂದ ತುಂಬ ಓಡಾಡಿ ಅವ್ರಲಿಂದ ಕಲ್ತಿದ್ದೀನಿ ಮಾಸ್ಟರ್ಸ್. ಯಾಕೆ ಅಂದರೆ ಈ ವಿಷಯ ಎಲ್ಲರಿಗೂ ಹೋಗಬೇಕು, ಎಲ್ಲರೂ ಆನಂದವಾಗಿ ಜೀವನ ಮಾಡಬೇಕು ಅಂತ ಹೇಳಿ ಒಂದು ತಾಪತ್ರಯ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ಗೆ. ಸೊ ನೆಕ್ಸ್ಟ್ ಏನಂದರೆ ಎಷ್ಟೋ ಟ್ರಾನ್ಸ್ಫರ್ಮೇಷನ್ ಅವಾಗಿನ ಲೈಫ್ ನೋಡಿಕೊಂಡು ಬಿಫೋರ್ ಮೆಡಿಟೇಷನ್, ಆಫ್ಟರ್ ಮೆಡಿಟೇಷನ್ ಅಂತ ನನ್ನ ಲೈಫ್ನ ಒಂದು ಸಪ್ರೇಟ್ ಮಾಡಿ ಹೇಳ್ಬೋದು ಮಾಸ್ಟರ್ಸ್. ಯಾಕೆ ಅಂದರೆ ಆ ಥರ ಟ್ರಾನ್ಸ್ಫರ್ಮೇಷನ್ ಆದಮೇಲೆ ನನಗೊಂದು ಅನ್ನಿಸ್ತಾ ಇತ್ತು,
ಪ್ರತಿಯೊಬ್ಬರಿಗೆ ಧ್ಯಾನ ಹೋಗ್ಬೇಕು, ಆನಾಪಾನಸತಿ ನಂಗೆ ಗೊತ್ತಿಲ್ಲ ಅಂತ ಅನ್ಬೇಕು ಅಂಬೋ ಒಂದು ತಾಪತ್ರೆಯ. ಯಾಕಂದರೆ ನಾನು ಇವತ್ತು ಕಾಯಿಲೆ ಇಲ್ಲ, ಎಲ್ಲಿ ಇವತ್ತು ಬೆಟ್ಟಗಳೇರ್ತೀನಿ, ಎಲ್ಲ ಕಡೆ ಸುತ್ತಾ ಇದ್ದೀನಿ, ಎಲ್ಲಿ ಬೇಕೋ ಅಲ್ಲಿ ಹೋಗ್ತೀನಿ ಅಂದರೆ ಬೆಡ್ ರಿಡನ್ ಆಗಿದ್ದೋಳು ಡಾಕ್ಟರ್ಸು ಇನ್ನು ಸ್ವಲ್ಪ ದಿನ ಇರ್ತೀನಿ ನೀನು, ಈ ಆರ್ಥರೈಟಿಸ್ಗೆ ನೋ ಮೆಡಿಸಿನ್ ಅಂತ ಹೇಳಿದ್ದವ್ರಿಗೆ ಇವತ್ತು ನಾನೊಂದು ಪ್ರೂಫು ಹೇಗಿದ್ದೀನೋ ನೋಡ್ರಿ ಅಂತ ಹೇಳ್ತಾ ಇರ್ತೀನಿ ಒಂದೊಂದು ಸರ್ತಿ ಡಾಕ್ಟರ್ಸ್ನ ಹತ್ರ ಹೋಗಿ, ಆಶ್ಚರ್ಯ ಹೋಗ್ತಾರೆ. ಸರಿ, ನೆಕ್ಸ್ಟ್ ಏನಂಬೋದಂದರೆ, ನೀನು ಧ್ಯಾನ ಮಾಡ್ತಾ ಇದ್ದಿ, ನೀನು ಒಳಗೆ ಎಷ್ಟೋ ಟ್ರಾನ್ಸ್ಫರ್ಮೇಷನ್ ಆಗಿದೆ, ಬಟ್ ನೀನೇನು ಮಾಡ್ತಾ ಇದ್ದೀ ಅಂತ ಒಂದು ಸರ್ತಿ ಪತ್ರಿಜಿ ಸಾರ್ನ ಕೇಳಿದ್ದೀನಿ. ಸರ್, ನಿಮ್ಮ ಋಣ ಯಾಗ ತೀರಿಸ್ಕೋಬೇಕೋ ನಂಗೆ ಅರ್ಥ ಆಗೋದಿಲ್ಲ ಸರ್, ನಾನು ಇವತ್ತು ಬದುಕಿದ್ದೀನಿ ಅಂದರೆ ನೀವೇ ಕಾರಣ ಸರ್, ಈ ಥರ ಪ್ರಪಂಚ ಎಲ್ಲ ನಿಮಗೆ ಋಣನೇ ಇದ್ದಾರೆ ಸರ್ ಅಂತ ಹೇಳಿದ ತಕ್ಷಣ ಪತ್ರಿಜಿ ಸಾರ್ ಒಂದು ಹೇಳಿದ್ರು, ಮಾಸ್ಟರ್ಸ್ ನನ್ನ ಋಣ ತೀರಿಸ್ಕೋಬೇಕಂದ್ರೆ ಒಂದಿದೆ, ಪಕ್ಕದ ಮನೆಯಲ್ಲಿ ಕೂಡ ಅಳತಾ ಇರ್ತಾರೆ, ಅಜ್ಞಾನದಲ್ಲಿ, ಕಾಯಿಲೆಗಳಲ್ಲಿ, ಕರ್ಮ ಸಿದ್ಧಾಂತನಲ್ಲಿ. ಆ ಪಕ್ಕದ ಮನೆಗೆ ಹೋಗಿ ನೀನು ಉಸಿರಾಟನ ಮೇಲೆ ಗಮನ ಕೊಡು ಅಂತ ಹೇಳಿ ಆನಾಪಾನಸತಿ ಹೇಳಿದರೆ ಸಾಕು ಮೇಡಮ್ ಅಂತ ಹೇಳಿದ ತಕ್ಷಣ ಆಶ್ಚರ್ಯ ಆಯಿತು. ಕರೆಕ್ಟ್ ಇದು ಅಂತ ಹೇಳಿ ನಾನು ಏನು ಮಾಡಬೇಕು, ಅವತ್ತಿನಿಂದ ಇವತ್ತುವರೆಗೆ ನನ್ನ ಪ್ರಯಾಣದಲ್ಲಿ ಒಂದೇ ಮಾಸ್ಟರ್ಸ್ ನಾನು ಹೇಳೋದು, ನಮ್ಮ ಲೇಡೀಸ್ಗೆ ಕೆಲವು ಕಡೆ ಹೋಗಬೇಕು ಅಂದರೆ ಬಾಧ್ಯತೆಗಳು ಇರುತ್ತೆ, ಹೋಗ್ಲಿಕ್ಕಾಗಲ್ಲ. ಸೊ ಇವತ್ತು ಏನಾದರೆ PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟ್ ಎಂಬೋ ಬೀಜ ಭೂಮಂಡಲ ಮೇಲೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಹಾಕಿದ್ದಾರೆ. ಬಟ್ ಆ ಬೀಜ ಹಾಕಲೇಬೇಕು ಅಂತ ಹೇಳಿ ಭೂಮಂಡಲ ಮೇಲೆ ಬಂದಿದ್ದವರು ಪ್ರತಿಯೊಬ್ಬ ಬುದ್ಧಾಗೆ ಒಂದು ಸಂಕಲ್ಪನೆ, ಈ ಜ್ಞಾನ ಎಂಬೋ ಬೀಜ ಬಿಡಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ. ಸೊ ನಮ್ಮ ಗುರುಗಳು ಆ PMC ಅಂಬೋ ಆ ವೃಕ್ಷ ಇವತ್ತು ಪ್ರಪಂಚ ಎಲ್ಲ ತಿರುಗುತ್ತಾ ಇದೆ ಮಾಸ್ಟರ್ಸ್. PSS ಎಂಬೋ ಬೀಜ ನಾಟಿ ಅವರು ಹೈಯರ್ ವರ್ಲ್ಡ್ಸ್ ಹೋದ್ಮೇಲೆ PMC ಬರೋವರೆಗೆ ಅವ್ರು ವೆಯ್ಟ್ ಮಾಡ್ತಾಯಿದ್ರು. ಪತ್ರಿಜಿ ಅವರು ಒಂದೇ ಹೇಳ್ತಾಯಿದ್ರು, PMC ನನ್ನ ಡ್ರೀಮಯ್ಯ ಇದು ಅಂತ ಹೇಳ್ತಾಯಿದ್ರು. ಸೊ ನನಗೆ ಅರ್ಥ ಆಗಿದ್ದೊಂದೇ, ನಮ್ಮ ಗುರುಗಳು ಏನಾದರೂ ಹೇಳಿದ್ದಾರೋ ಅದನ್ನೇ ನಾವು ಹಿಡ್ಕೊಂಡ್ರೆ ಸಾಕು, ನಾವು ಎನ್ಲೈಟನ್ಮೆಂಟ್ ಆಗೇ ಸತ್ಯಲೋಕಕ್ಕೆ ಹೋಗ್ತೀವಿ ಅಂತ ನನಗೊಂದು ಕ್ಲಾರಿಟಿ ಬಂತು ಮಾಸ್ಟರ್ಸ್. ಸೊ ನಾವು ಮಾಡಬೇಕಾಗಿದ್ದು ಪ್ರತಿಯೊಬ್ಬ ಮನೆಗೆ ಈ ಆನಾಪಾನಸತಿ ಸೇರಬೇಕು ಅಂದರೆ ಅವರು ಮಾಡಿ ಹೋಗಿದ್ದಾರೆ ಪಿರಮಿಡ್ ಮೆಡಿಟೇಷನ್ ಚಾನಲ್ ಅಂತೇಳಿ. ಆ ಪಿರಮಿಡ್ ಮೆಡಿಟೇಷನ್ ಚಾನಲ್ನಲ್ಲಿ ನೀನು ಏನಾದರೆ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀಯೋ, ನಿನ್ನ ಕೈಲಿಂದ ಏನಾದರೆ ಮಾಡ್ತಾ ಇದೆಯೋ, ಸೊ ಪ್ರಪಂಚಕ್ಕೆಲ್ಲ ಸುತ್ತಾಡು ಈ PMCನಲ್ಲಿ ನೀನು ಒಂದು ಡ್ರಾಪ್ ನಿಂಚಾರು ನಿನ್ನ ಕೆಲಸ ಮಾಡ್ತಾ ಇದ್ದಿ ಅಂದರೆ ಇದು ಒಂದು ಹೈಯೆಸ್ಟ್ ಸೇವಾ ಅಂತ ಹೇಳಿದ್ದಾರೆ ಪತ್ರಿಜಿಯವರು. ಸೊ ಈ ಹೈಯೆಸ್ಟ್ ಸೇವಾ ಬಂದು ಸಾರು ಹೇಳ್ತಾರೆ, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವಾ. ಸೊ ಸೇವಾ ಎಂಬುದು PMCಗೆ ಮಾಡಿದ್ರೆ ನಿನ್ನ ಕೈಲಿಂದ ಮಾಡ್ತೀಯೋ, ನೀನು ಇನ್ನೊಬ್ಬರಿಂದ ಮಾಡಿಸ್ತೀಯೋ, ಬಟ್ ಏನಾದರೆ ಮಾಡ್ತಾ ಇದ್ದೀಯೋ ಅದು ನಿನ್ನ ಜೀವನನೇ ಚೇಂಜ್ ಮಾಡ್ತದೆ, ನಿನ್ನ ಒಂದು ಪರಮಾತ್ಮನ ಸ್ಥಿತಿಗೆ ತೊಗೊಂಡೋಗ್ತದೆ, ನಿನ್ನ ಒಂದು ಸತ್ಯಲೋಕಕ್ಕೆ ತೊಗೊಂಡೋಗಿ ನೀನು ಮತ್ತೆ ಬರೋದು ಹೋಗೋದು ಆ ಜನನ ಮರಣ ಚಕ್ರದಲ್ಲಿ ಸಿಕ್ಕೊಂಡಾಗಿ ಇರೋದು ಮಾಡೋದು ಒಂದೇ ಒಂದು ಪ್ರಯತ್ನ ನಾವು ಮಾಡಬೇಕಾಗಿದ್ದು ಅಂತ ನನಗೊಂದು ಕ್ಲಾರಿಟಿ ಬಂದಿದೆ, PMCನ ಮುಂದಕ್ಕೆ ತೊಗೊಂಡೋಗ್ಬೇಕು ಅಂತ ಹೇಳಿ. ಸೊ ನನಗೆ ಏನನ್ನಿಸ್ತು ಅಂದರೆ ನನಗೊಂದು ಕ್ಲಾರಿಟಿ ಬಂತು. ಯಾಕೆಂದರೆ PMC ಮುಂದಕ್ಕೆ ತೊಗೊಂಡೋಗ್ಬೇಕಂದ್ರೆ ಈ ಭೂಮಂಡಲ ಮೇಲೆ ಬೇಕಾಗಿದ್ದು ಮಾಸ್ಟರ್ಸ್ ಎಲ್ಲರಿಗೂ ಗೊತ್ತಿದೆ ಅಲ್ಲ, ಮನಿ ಬೇಕು. ಫಸ್ಟು ಮನಿ ಬೇಕಂದರೆ ನಮ್ಮ ಪಿರಮಿಡ್ ಮಾಸ್ಟರ್ಸು ಅವ್ರ ಕೈಲಿಂದ ಕೊಟ್ಟರೆ ಸಾಕು. ಯಾಕಂದರೆ ನಾವು ಅನ್ನದಾನ ಅಂದರೆ ಎಲ್ಲರನ್ನ ಕೇಳ್ಬೋದು, ಬಟ್ PMC ಇದು ನಮ್ಮದು, ನಮ್ಮಳಿಂದ ಎಷ್ಟೋ ಜನಕ್ಕೆ ಇಡೀ ಪ್ರಪಂಚಕ್ಕೆಲ್ಲ ತೊಗೊಂಡೋಗ್ತದೆ. ನಮ್ಮ ಅನುಭವನ ತೊಗೊಂಡೋಗಿ ಸಾರು ಹೇಳ್ತಾರೆ, PMC ಪ್ರತಿಯೊಬ್ಬರು ಮನೆಯಲ್ಲಿ, ಪ್ರತಿಯೊಬ್ಬರು ಕೈಯಲ್ಲಿ ಇವಾಗ ಮೊಬೈಲ್ ಇರುತ್ತೆ, ಅವ್ರ ಕರ್ಮ ತೆಗಿತು ಅಂದರೆ, ಕಳೀತು ಅಂದರೆ 100% PMC ಓಪನ್ ಮಾಡ್ತಾನೆ, ಅದರಲ್ಲಿ ಬರೋ ಧ್ಯಾನ ಕಲ್ತ್ಕೊತಾನೆ, ಅನುಭವಗಳು ತೊಗೊತಾನೆ, ಅವನು ಚೇಂಜ್ ಮಾಡ್ಕೊಳ್ಲಕ್ಕ
PMC ಎಷ್ಟೋ ಸಹಾಯವಾಗ್ತದೆ ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ಸೊ ನಾವು ಮಾಡಬೇಕಾಗಿದ್ದು ಈ ಬೆಂಗಳೂರು ಸಿಟಿನಲ್ಲಿ ಎಷ್ಟೋ ಕ್ಯಾಮೆರಾಗಳು ಬೇಕು, ಇದರಲ್ಲಿ ಕೆಲಸ ಮಾಡೋರಿಗೆ ಎಷ್ಟೋ ಆದ್ಕೋಬೇಕಾಗ್ತದೆ. ಸೊ ನಾವು ಪಿರಮಿಡ್ ಮಾಸ್ಟರ್ಸ್ ಆಗಿ ನಮ್ಮ ಕೈಲಿಂದ ಏನಾದರೆ ಅದು ಮಂತ್ಲಿ ಒಂದು ಕಲಿಸಿದ್ರೆ ಅವ್ರಿಗೆ ಅಮೌಂಟ್ ರೂಪೇಣ ಇದನ್ನು ಎಷ್ಟೋ ಮುಂದಕ್ಕೆ ತೊಗೊಂಡು ಹೋಗ್ತಾರ ಅಂತ ನನಗೊಂದು ಕ್ಲಾರಿಟಿ ಬಂದು ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಈಗ ಬೆಂಗಳೂರಲ್ಲಿ ಅಮೃತ ಹಳ್ಳಿ ಅಲ್ಲಿ ಇರ್ತೀವಿ ನಾವು, ಬ್ಯಾಟ್ರಾಯನ್ಪುರನ ಹತ್ರ. ಸೊ ನಾವು ಪ್ರತಿ ಸಂಡೇ ಸೆಂಟರ್ ಮಾಡ್ತಾ ಇದ್ದೀವಿ. ನಾವು ಒಂದೇ ಹೇಳ್ತೀವಿ ಮಾಸ್ಟರ್ಸ್, ಯಾಕಂದರೆ ನೀನು ಏನು ಕೆಲಸ ಮಾಡಿದ್ರೆ ಅದರದ್ದು ರಿಸಲ್ಟ್ ಬರಲೇಬೇಕು, ಅಷ್ಟೇ ಅಲ್ವಾ ಮಾಸ್ಟರ್ಸ್. ಒಂದು ಕಾಫಿ ಮಾಡ್ತೀವಿ, ಒಂದು ಕಾಫಿ ಪುಡಿ, ಸಕ್ಕರೆ, ನೀರು ಅದೆಲ್ಲ ಕಲಸಿದ್ರೆ ಡಿಕಾಷನಾಗಿ ಬರಬೇಕು, ಹಾಲು ಮಿಕ್ಸ್ ಮಾಡಿ ಕಾಫಿ ಕುಡಲೇಬೇಕು. ಅದೇ ಥರ PMC ನೀನು ಹಿಡ್ಕೊಂಡು ಅಂದರೆ ನೀನು ಸುಲಭವಾಗಿ ನೀನು ಜನನ ಮರಣ ಚಕ್ರದಲ್ಲಿ ಸಿಕ್ಕೊಂಡಾಗಿ ನೀನು ಒಳಗೆ ಟ್ರಾನ್ಸ್ಫಾರ್ಮೇಷನ್ ಬಂದು ನಿನ್ನ ಒಳಗೊಂದು ಪ್ಯೂರಿಟಿ ತೊಗೊಂಬಂದು ನೀನು ಆಟೋಮ್ಯಾಟಿಕ್ಕಾಗಿ, ಯಾಕಂದರೆ ನಿನ್ನ ಒಳಗಿರೋದು ಆತ್ಮನೇ, ಎಲ್ಲರ ಒಳಗಿರೋದು ದೈವನೇ. ಸೊ ದೈವ ಅದರಷ್ಟು ಅದೇ ಸಹಜವಾಗಿ ಎಲ್ಲ ಜరుగుತ್ತಾವ ಅಂತ ಅರ್ಥ ಆದಮೇಲೆ ನಾನು ಎಲ್ಲರನ್ನ ಕೇಳ್ತಾ ಇರ್ತೀನಿ ಮಾಸ್ಟರ್ಸು, ಹೈಯೆಸ್ಟ್ ಸೇವಾ ಅಂಬೋದು ಏನಿರುತ್ತೆ ನಿನ್ನ ಹತ್ರ ಇರ್ತದೋ ಇನ್ನೊಬ್ಬನ ಕೇಳ್ತೀಯೋ, ನಿನ್ನಿಂದ ಹೋಯ್ತು ಅಂದರೆ ಅದು ನಿನಗೂ ಪುಣ್ಯ ಬರುತ್ತೆ, ಪಕ್ಕದವ್ರಿಗೆ ಪುಣ್ಯ ಬರುತ್ತೆ, ಎಷ್ಟೋ ಸೇವಾ ಕಾರ್ಯಕ್ರಮ ಜరుగుತ್ತದೆ ಮಾಸ್ಟರ್ಸ್. ನಾವೆಲ್ಲ ಮಾಡಬೇಕಾಗಿದ್ದು PMCನ ಮುಂದಕ್ಕೆ ತೊಗೊಂಡು ಹೋಗಬೇಕು ಅಂದರೆ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಮುಂದಕ್ಕೆ ಬಂದು ಫಸ್ಟ್ ಈ ಫೈನಾನ್ಷಿಯಲ್ ಆಗಿ ಪ್ರಾಬ್ಲಮ್ ಇಲ್ದಾಗಿದ್ದರೆ ಎಷ್ಟೊಂದು ಕ್ಯಾಮೆರಾಗಳು ತೊಗೋಬೋದು, ಎಷ್ಟೊಂದು ಸ್ಟಾಫ್ನ ಇಡ್ಬೋದು. ಬೆಂಗಳೂರೆಲ್ಲ, ಇಡೀ ಪ್ರಪಂಚ ಎಲ್ಲ, ಕರ್ನಾಟಕ ಕನ್ನಡ ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಹತ್ರ ಎಲ್ಲ ಈ PMC ಕನ್ನಡ ಚಾನಲ್ ಹೋಗ್ಬೇಕಂದ್ರೆ ಸೊ ನಮ್ಮ ಫಸ್ಟು ಸ್ಟೆಪ್ಪು ನಾವು ಹಾಕೋಣ. ಪತ್ರಿಜಿ ಸರ್ ಒಂದೇ ಹೇಳ್ತಾರೆ, ಫಿಸಿಕಲ್ ಬಾಡಿನಾಗಿರೋದು ನೀನು ಒಂದು ಸ್ಟೆಪ್ ಹಾಕಿದರೆ ಆಸ್ಟಲ್ ಮಾಸ್ಟರ್ಸು 10 ಸ್ಟೆಪ್ ಹಾಕ್ತಾರಯ್ಯ, ಫಸ್ಟು ನೀನು ಸ್ಟೆಪ್ ಹಾಕಂತ ಹೇಳಿದ್ದಾರೆ ಮಾಸ್ಟರ್ಸ್. ಸೊ PMCನ ಮುಂದಕ್ಕೆ ಹೊರಡಿಸೋ ಬಾಧ್ಯತೆ ಪಿರಮಿಡ್ ಮಾಸ್ಟರ್ಸ್ದೇ. ಅದಿಲ್ದಾಗಿ, ಯಾಕೆ ಅಂದರೆ ಬಾಧ್ಯತೆ ನಿನ್ನ ಹತ್ರ ಏನಾದರೆ ಬಂದಿರ್ತದೋ ಅದರಲ್ಲಿ ಸಂಪೂರ್ಣವಾಗಿ ನೀವು ಜೀವನ ಮಾಡಿದ್ರೆ ಸಾಕು ಮಾಸ್ಟರ್ಸ್, ಎನ್ಲೈಟನ್ಮೆಂಟು ಆಗೇ ತಿರ್ತೀವಿ ನಾವು. ಬಟ್ ಇವಾಗ ಈ ಕಲಿಯುಗದಲ್ಲಿ ಮಾಡಬೇಕಾಗಿದ್ದು PMC ಪಿರಮಿಡ್ ಮೆಡಿಟೇಷನ್ ಚಾನಲ್ನೊಂದು ನಾವು ಹಿಡ್ಕೊಂಡು ಅದಕ್ಕೆ ಬೇಕಾಗಿದ್ದು ಸಂಪೂರ್ಣವಾಗಿ ತನ್ ಮನ್ ಧನ್ ಏನಾದರೆ ಮಾಡ್ತೀವೋ ನಮಗೋಸ್ಕರ ನಮ್ಮ ಜೀವನ ಚೇಂಜ್ ಆಗಲಕ್ಕ, ನಮ್ಮ ಒಳ ಟ್ರಾನ್ಸ್ಫಾರ್ಮೇಷನ್ ಆಗ್ಲಿಕ್ಕೆ ಈ PMCಗೆ ಮಾಡೋಣ. ಆನಾಪಾನ ಸತಿ ಧ್ಯಾನಕ್ಕೆ ನಾವು ಕೋಆಪರೇಷನ್ ಮಾಡಲೇಬೇಕು ಪಿರಮಿಡ್ ಮಾಸ್ಟರ್ಸ್ ಆಗಿ ಅಂತ ನನಗೊಂದು ಕ್ಲಾರಿಟಿ ಬಂದು ಇವತ್ತು ನನ್ನ ಜೀವನ ಎಲ್ಲ ಇವತ್ತು ಏನಾದರೆ ಈ PMCಗಾಗಲಿ ಆನಾಪಾನ ಸತಿಗಾಗಲಿ ಏನಾದರೆ ನನ್ನಿಂದ ಜరుగుತ್ತಾ ಇದ್ದದನ್ನು ಅಂತ ಒಂದು ಹ್ಯಾಪಿ ಏನಂದರೆ ನನಗೊಂದು ಅರ್ಹತೆ ಬಂದಿದೆ. ಅರ್ಹತೆ ಇಲ್ದಾಗಿ, ಒಂದು ಪ್ಯೂರಿಟಿ ಇಲ್ದಾಗಿ, ಒಂದು ಕ್ಲಾರಿಟಿ ಇಲ್ದಾಗಿ ನೀನು PSSMನಲ್ಲಿ ಒಂದು ಹೆಜ್ಜೆ ಇಲ್ಲಕ್ಕೆ ಅವಕಾಶನೇ ಇಲ್ಲ ಮಾಸ್ಟರ್ಸ್ ಅಂತ ನಂಗೆ ಗೊತ್ತಾಗಿದೆ. ಸೊ ನಾವು ಈ PSSMನಲ್ಲಿ ಮೇಜರಾಗಿ PMC ಏನಾದರೆ ವರ್ಕ್ ಮಾಡ್ತಾ ಇದ್ದೀವೋ ಸೊ ನಾವು ಎಷ್ಟು ಅರ್ಹತೆ ಸಂಪಾದಿಸ್ಕೊಂಡಿದ್ದೀವಿ. ಈ PSSM ಮಿಷನ್ನ ನಾವು ಸ್ಟಾಪ್ ಮಾಡಿದಾಗಿ ನಮ್ಮ ಉಸಿರು ಇರೋವರೆಗೆ ಇದನ್ನು ಮುಂದಕ್ಕೆ ತೊಗೊಂಡು ಹೋಗ್ತಾ ಇರಬೇಕಾಗಿದೆ. ಬಟ್ ಮಿಡಿಲ್ ಪಾತು ಯಾವುದೂ ಬೀಳಕ್ಕಿಲ್ಲ, ಸಂಸಾರದಲ್ಲೇ ನಿರ್ವಾಣ ಅಂತ ಹೇಳಿದ್ದಾರೆ. ಬಟ್ ಸಂಸಾರಕ್ಕೆ ಆ ಕಡೆ ಬಾಧ್ಯತೆ ತಗೋಬೇಕಾಗಿದೆ, ಈ ಕಡೆ ಆಧ್ಯಾತ್ಮಿಕವಾಗಿ ನಮ್ಮ ಜನನ ಮರಣ ಚಕ್ರದಲ್ಲಿ ಸಿಕ್ಕೊಂಡಾಗಿರ್ಲಿಕ್ಕೆ ಈ ಕಡೆ ನಾವು 50% ಮಾಡ್ಕೋಬೇಕಾಗಿದೆ. ಸೊ ಇವತ್ತು ನಾನು ಅದೇ ಥರ ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಗರ್ವ ಪಡ್ತಾ ಇದ್ದೀನಿ ಮಾಸ್ಟರ್ಸ್. ಸೊ ಇದೆಲ್ಲರದು ನಮ್ಮದಿದು, ಎಲ್ಲರೂ ಒಂದೊಂದು ಕಾಯಿ ಹಾಕಿದ್ರೆ ಮಾಡೋ ಕೆಲಸಗಳಿವೆಲ್ಲ. ಯಾಕಂದರೆ ಲೋಕ ಕಲ್ಯಾಣ ಅಂದರೆ ಒಬ್ಬರಿಂದ ಜರುಗೋದಲ್ಲ. ಪತ್ರಿಜಿಯವರು ಪ್ರತಿ ಒಬ್ಬರಿಗೆ ಪಿರಮಿಡ್ ಮಾಸ್ಟರ್ಸ್ಗೆ ಅರ್ಹತೆ ಕೊಟ್ಟು ಹೋಗಿದ್ದಾರೆ. ಈ ವರ್ಕು ಯಾರಿಗಾದರೆ ಅರ್ಹತೆ ಈ ಸೆಂಟರ್ಸ್ ಇಟ್ಟು PMCನಲ್ಲಿ ಯಾರಿಗೆ ಕೈಲಾಗ್ತದೋ ಅಷ್ಟು ಸೇವಾ ಮಾಡ್ತಾ PSSMನ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಂದರೆ ನಾವು ಎಷ್ಟು ಸೌಭಾಗ್ಯವಂತರು ಮಾಸ್ಟರ್ಸ್. ಒಂದು ಸಾರ್ತಿ ಯೋಚನೆ ಮಾಡಿ ನಾವು
ನಮಗೆ ಕೊಟ್ಟಿದ್ದು ಈ ಲೋಕ ಕಲ್ಯಾಣ ವರ್ಕನ್ನ ನಾವು 100% ಆಗಿ ನಾವು ಮುಂದಕ್ಕೆ ತೊಗೊಂಡೋಗೋಣ. PMCನೇ ದಯವಿಟ್ಟು PMC ನೋಡಿದ್ದವರು ಪ್ರತಿಯೊಬ್ಬರು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ತಪ್ಪದಾಗಿ ನಾವು ಮಾಡಬೇಕಾಗಿದ್ದು ಈ ಕೆಲಸ ಮಾತ್ರ ಮರಿಬೇಡ್ರಿ ಮಾಸ್ಟರ್ಸ್. ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಪ್ರತಿಯೊಬ್ಬರಿಗೆ ಪ್ರಚಾರ ಮಾಡಲೇಬೇಕಂತ ರಿಕ್ವೆಸ್ಟ್ ಅಲ್ಲ, ಇದು ನಮ್ಮ ಅರ್ಹತೆಗೆ ತಕ್ಕಾಗ ಈ ಜನ್ಮಕ್ಕೆ ಸಿಕ್ಕಿದೆ. ಇದನ್ನು ಯಾರೂ ಬಿಟ್ಕೋಬಾರ್ದು. ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್ ಆಗಿ ನಾವು, ಇದು ನನ್ನ ಸಂದೇಶ. PMCಗೆ ಹೈಯೆಸ್ಟು ಸೇವಾ ಫೈನಾನ್ಷಿಯಲ್ ಆಗಿ ಪ್ರತಿಯೊಬ್ಬರು ಪಿರಮಿಡ್ ಮಾಸ್ಟರ್ಸು ನಮ್ಮ ಕರ್ತವ್ಯ, ಇದು ನಮ್ಮ ಧರ್ಮ ಇದು. ಸೊ ನಾವು ಮಾಡಲೇಬೇಕು ಮಾಸ್ಟರ್ಸ್ ಇದೆಲ್ಲ ನಾವು ಯಾಕಂದರೆ ಈ ಜನ್ಮಕ್ಕೆ ನಾವು ಎಷ್ಟೋ ದುಃಖದಿಂದ ಹೊರಗೆ ಬಂದೀವಿ ಅಂದರೆ ಈ PMC ನೋಡಿದ್ಲಿಂದೇ ತುಂಬ ಜನ ಬರ್ತಾ ಇದ್ದಾರೆ. ಯಾರನ್ನಾದರೆ ಕೇಳಿದ್ರೆ ಧ್ಯಾನ ಎಲ್ಲಿಂದ ಬಂತು ಅಂದರೆ PMC ಚಾನಲ್ ನೋಡಿ ಬಂದಿದ್ದೀವಿ ಮೇಡಮ್ ಅಂತಾರೆ. ಸೊ ಅದಕ್ಕೆ ನೋಡಿದ ಮೇಲೆ ನಂಗೆ ಅನಿಸ್ತು ಮಾಸ್ಟರ್ಸ್, PMC ಪ್ರತಿಯೊಬ್ಬರಿಗೆ ಹೋಗ್ಬೇಕಾಗಿದೆ, PMC ಪ್ರತಿಯೊಬ್ಬರು ನೋಡಬೇಕಾಗಿದೆ, PMC ಪ್ರತಿಯೊಬ್ಬರು ತನ್ ಮನ್ ಧನ್ ರೂಪೇಣ ಆ ಸೇವೆ ಮಾಡಲೇಬೇಕಾಗಿದೆ. ಪಿರಮಿಡ್ ಮಾಸ್ಟರ್ಸ್ಗೆ ಇದೊಂದು ದೊಡ್ಡ ಸೇವಾ ಅಂತ ಕೇಳ್ತಾ ನಿಮಗೆಲ್ಲರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಈ ಅವಕಾಶ ಕೊಟ್ಟಿದ್ದಕ್ಕೆ PMC ಮಾಸ್ಟರ್ಸ್ಗೆಲ್ಲರಿಗೆ, ಅದೇ ಥರ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವ್ರಿಗೆ ನನ್ನ ಮತ್ತೊಂದು ಸಾರ್ತಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.